ಇವತ್ತು ಅದೇ ಲೆಕ್ಕಾಚಾರ ಇದೆ ಆರ್ ಸಿ ಬಿದು. ಯಾಕಂದ್ರೆ ಅಲ್ಲಿ ಆರ್ ಸಿ ಬಿಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆಗಲೇಬೇಕು. ಇವತ್ತು ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಬರಬೇಕಾಗತ್ತೆ. ಓಪನಿಂಗ್ ಅಲ್ಲಿ ವಿಲ್ ಜಾಕ್ಸನ್ ಕಳಿಸ್ತಾರ. ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾಕಂದ್ರೆ ಆರ್ ಸಿ ಬಿ ಗೆಲ್ಲಲೇಬೇಕಾಗಿರುವಂತಹ ಒತ್ತಡ ಮಾಡು ಇಲ್ಲವೇ ಮಡಿ ಪಂದ್ಯ ಇವತ್ತು ಆರ್ ಸಿ ಬಿಗೆ. ಸೊ ಹೈದರಾಬಾದ್ ಕೂಡ ಗೆಲ್ಲಬೇಕು. ಆದ್ರೆ ನಮ್ಮ ಮನೆಗಳಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಈ ಪಂದ್ಯ ನಡೀತಾ ಇದೆ ಪಾಡ್ರೆ. ಸೊ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಹೇಗೆ ಅಂತ ಈಗ ನೋಡಿ, ನೀವೇ ಹೇಳಿದ್ರಿ ಗೆಲ್ಲೇಬೇಕಾದಂಥ ಒತ್ತಡ. ಈಗ ಒಂದು 3% ಚಾನ್ಸ್ ಇದೆ, ಒಂದು 2% ಚಾನ್ಸ್ ಇದೆ ಅಂತ ಹೇಳ್ಕೊಳ್ಳಿ. ಇವತ್ತೇನಾದರೂ ಸೋತ್ರೆ 0.001ಗೆ ಬರುತ್ತೆ. ಉಳಿದಿದ್ದೆಲ್ಲ ನಾವು ಕ್ಯಾಲ್ಕುಲೇಟರ್ ಅಲ್ಲ, ಸ್ಪೆಷಲ್ ಕಂಪ್ಯೂಟರ್ ಇಟ್ಕೊಂಡು ಕುತ್ಕೋಬೇಕು. ಯಾವಾಗ ಹೆಂಗಾಗತ್ತೆ ಹಿಂಗಾದ್ರೆ ನಾವು ಆರ್ ಸಿ ಬಿ ಅವ್ರು ಗೆಲ್ತೀವಿ, ಹೋಗ್ತೀವಿ ಪ್ಲೇ ಆಫ್ಗೆ. ನನಗನ್ಸಿದ ಮಟ್ಟಿಗೆ ಈಗಾಗಲೇ ಆಗಿದೆ. ಮುಂಬೈ ಮೇಲೆ ಸೋತಾದ ಮೇಲೆ ಆ ಥರ ನಡೀತಾ ಇದೆ. ಹೌದೌದು, ಕೆಳಗಿರೋದ್ರ ಮೇಲೆ ಮಾಡೋದು. ಬಟ್ ಏನು ಅಂತ ನನಗನ್ಸಿದ ಮಟ್ಟಿಗೆ ಈಗಾಗಲೇ ನಾವು ಪ್ಲೇ ಆಫಿಂದ ಹೊರಗಡೆ ಬಂದಿದ್ದೀವಿ. ನನ್ನ ಪ್ರಕಾರ ಎಲ್ಲರೂ ಅನ್ಕೊಂಡ್ರೆ ಮುಂಬೈ 5-5 ಗೆದ್ದು ಆರಂಭದಲ್ಲಿ ಸೋತರು, ಅದಾದ ನಂತರ ಪ್ಲೇ ಆಫ್ ಹೋಗಿದ್ದಾರೆ, ವಿನ್ನೇ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ. ಅವಾಗ ಮುಂಬೈ ತಂಡ ಹಂಗಿತ್ತು. ನಮ್ಮ ಟೀಮ್ನ ನೋಡಿದರೆ, ನಮ್ಮ ಬೌಲರ್ಸ್ಗಳನ್ನು ನೋಡಿದರೆ, ನೀವು ಈ ಸೀರೀಸಲ್ಲೇ ಇನ್ನೊಂದು 2 ಪಂದ್ಯ ಗೆಲ್ತಿರೋ ಇಲ್ಲೋ ಅನ್ನೋದೇ ಡೌಟ್ ಬರ್ತಾ ಇದೆ ನನಗೆ. ವಿರಾಟ್ ಕೊಹ್ಲಿ ಅಂತಹ ಅತ್ಯದ್ಭುತವಾದಂಥ ಆಟಗಾರ ಇದ್ದಾನೆ, ಇಲ್ಲ ಅಂತ ಹೇಳಲ್ಲ. ಪ್ರತಿ ಸರಿ ಆತನ ಮೇಲೇ ಪ್ರೆಷರ್ ಆಗಬಾರ್ದು. ಏನು ಕಾರ್ತಿಕ್ ತುಂಬ ಒಳ್ಳೆ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ನೋಡಿ, ಮ್ಯಾಕ್ಸ್ವೆಲ್ ಮತ್ತೆ ಇಂಜುರಿ ಇದ್ದಾರೆ, ಬಟ್ ಆಡಿಸುವಂಥ ಸಾಧ್ಯತೆಯೂ ಇದೆ. ಅಫಿಷಿಯಲ್ ಆಗಿ ಏನು ಹೇಳಿಲ್ಲ ಅವರು ಹೊರಗಡೆ ಇದ್ದಾರೆ ಅಂತ. ಬಟ್ ಅವ್ರ ಬದಲಾಗಿ ನೀವು ಆಡಿಸ್ತೀನಿ ಅಂತ ಅಂದರೆ ಇವತ್ತು ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಗೊತ್ತಾ, ಗ್ರೀನ್ನೇ ಆಡಿಸ್ತಾರೆ ವಾಪಸ್. ಇಂತಹ ಪ್ರಾಬ್ಲಮ್ಸ್ಗಳಿದ್ದಾವೆ. ನೀವು ವಿಲ್ ಜಾಕ್ಸನ್ನ ಓಪನಿಂಗ್ ಸ್ಲಾಟ್ನಲ್ಲಿ ಆಡಿಸ್ಬೇಕು ಅಂತ ನೀವೇ ಹೇಳಿದ್ರು, ಬಟ್ ನೋಡಿ ಆಡಿಸೋದೇ ಇಲ್ಲ ಅವ್ರು. ಇವತ್ತು ಅವ್ರು ಮತ್ತೆ 3ನೇ ಸ್ಥಾನದಲ್ಲಿ ಆಡಿಸ್ತಾರೆ. ಬೌಲಿಂಗಲ್ಲಿ ಸಿರಾಜ್ ಪ್ರತಿಯೊಂದು ಪಂದ್ಯದಲ್ಲೂ ಹೊಡಿಸ್ಕೊಳ್ತಾ ಇದ್ದಾರೆ. ಇವತ್ತು ಮತ್ತೆ ಸಿರಾಜ್ನ ಆಡಿಸ್ತಾರೆ. ನನಗನ್ಸಿದ ಮಟ್ಟಿಗೆ ಮ್ಯಾನೇಜ್ಮೆಂಟ್ ಓಕೆ, ಈ 11ರ ಬಳಗ ಇದೆಯಪ್ಪ, ಇದನ್ನು ಆಡಿಸ್ಬಿಡೋಣ, ಇವ್ರು ಗೆಲ್ಲಿ ಸೋಲ್ಲಿ ಏನಾದರೂ ಆಗಲಿ, ಈ ಸೀರೀಸ್ ಅಂತೂ ನಾವು ಕೊಟ್ಬಿಟ್ಟಿದ್ದೀವಿ ದೇವರಿಗೆ ಅನ್ನೋ ಥರ ಇದೆ. ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ರು, ಬಟ್ ಆ ಸೋಲೋದನ್ನು ಬಿಡಲಿಲ್ಲ. ಹಳೆಯ ಸಂಪ್ರದಾಯನ ಮಾಡ್ತಾನೆ ಹೋದ್ರು. ಬಾಯಿ ಬರಿಸಾದ್ರೂ ಗೆಲ್ರಪ್ಪ ಅನ್ನೋಂತ ಅಷ್ಟು ಬೇಡ್ಕೋಬೇಕು. ಈಗ ಟ್ರೋಲ್ ಏನಂದ್ರೆ, ಈ ವಿರಾಟ್ ಕೊಹ್ಲಿ ಹೇಳಿದ್ರಲ್ಲ ಹೊಸ ಅಧ್ಯಾಯ ಅಂತ ಹೇಳಿ, ಪಾಪ ಆ ಟ್ರೋಲ್ ಹೇಗೆ ಆಗ್ತಾ ಇದ್ರೆ ಅದರ ಅರ್ಥನೇ ವಿರಾಟ್ ಕೊಹ್ಲಿ ಗೊತ್ತಿಲ್ಲ ಅಂತ ಹೇಳಿ ಹೇಳ್ಕೊಟ್ಟಿದ್ರೆ ವಿರಾಟ್ ಕೊಹ್ಲಿ ಹೇಳಿದ್ರು ಅಂತ ಹೇಳಿ. ನಿಜವಾಗ್ಲೂ ಬೇಸರ ಆಗತ್ತೆ. ಒಂದ್ ಕಡೆ ನಗುನೇ ಬರುತ್ತೆ, ಬಟ್ ಏನ್ ಮಾಡಕ್ ಆಗಲ್ಲ. ಅಲ್ಲ, ನಮ್ ತಂಡ ನಾವು ಬೆಳೆಸೋಣ, ನಮಗೂ ಅಭಿಮಾನ ಇದೆ, ಖುಷಿ ಇದೆ. ಬಟ್ ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಅಥವಾ ತಂಡದ ಸೆಲೆಕ್ಷನ್ ಅಲ್ಲಿ ಈ ತರ ಮಾಡ್ಬಿಟ್ರೆ ಏನ್ ಅನ್ಸುತ್ತೆ? ಈಗ ಸಣ್ಣ ಯಾವ ತಂಡ ಇಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಕೊಡ್ತಾ ಇದೆ? ಡೆಲ್ಲಿ ಕೂಡ ಮೇಲೆ ಹೋಯ್ತಪ್ಪ, ಮುಂಬೈದವ್ರು ಸೋದ್ರು, ಮತ್ತೆ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹೋಲಿ ಅವ್ರ ತಂಡದಲ್ಲಿ ಗೆಲ್ಲೋದಕ್ಕೆ ಒಂದು ಸ್ಫೂರ್ತಿ ಇದೆ, ಫೈಟ್ ಕೊಡ್ತಾ ಇದ್ದಾರೆ. ಇವರು 200 ಅಲ್ಲ 250 ಹೊಡೆದ್ರು ಕೂಡ ಈಸಿಯಾಗಿ ನಾವು ಬಿಟ್ಕೊಡ್ತೀನಿ ಅನ್ನುವಂಥ ಬೌಲರ್ಸ್ಗಳಿದ್ದಾರೆ. ಕೊಹ್ಲಿ ಔಟ್ ಆದಂದ್ರೆ ಮುಗಿತಾ ಬಿಡ 160 ಆಗಲ್ಲ ಅನ್ನೋ ಥರ. ಪುಣ್ಯಕ್ಕೆ DK ಇದ್ದಾರೆ, ಕೊನೆಯಲ್ಲಿ ಅವ್ರು ಹೊಡಿತಾ ಇದ್ದಾರೆ, ಆಯಿತು. ಪತ್ತೇದಾರ್ನಂಥ ಆಟಗಾರ ಯಂಗ್ಸ್ಟರ್ ತುಂಬ ಚೆನ್ನಾಗಿ ಆಡಿದ್ದಾರೆ. ನೀವು 6 ಪಂದ್ಯದಲ್ಲಿ 1 ಪಂದ್ಯದಲ್ಲಿ ಮಾತ್ರ ಆಡಿದರೆ ಸೀರೀಸ್ನ ಹೆಂಗೆ ನೀವು ಪ್ಲೇ ಆಫು ಫೈನಲ್ ಗೆಲ್ಲುವಂಥ ತಂಡವನ್ನಾಗುತ್ತೆ. ಪ್ರತಿಯೊಂದು ಪಂದ್ಯದಲ್ಲೂ ಕಾಂಟ್ರಿಬ್ಯೂಟ್. ಈಗ ನೋಡಿ, ಶಿವಮ್ ದುಬೆ ಅಂಥ ಆಟಗಾರ ಇದ್ದಾಗ ಆ ತಂಡ ಯಾವತ್ತಿದ್ರೂ ಟಾಫಲ್ಲಿ ಇರುತ್ತೆ. ನಮ್ಮವ್ರು ಯಾರಪ್ಪ ಕಂಟಿನ್ಯೂಸ್ ಆಡಿದ್ದು? ಕೊಹ್ಲಿ ಒಬ್ಬರೇ ಆಡಿರೋದು, ಬೇರೆ ಯಾರೂ ಇಲ್ಲ. ನೀವು ಕೊಹ್ಲಿನೇ ಹೈಯೆಸ್ಟ್ ರನ್ ತೆಗೆಯೋರು, 319 ರನ್ ತೆಗೆದಿದ್ದಾರೆ. ಡುಪ್ಲೆಸಿ 170, ಅದನ್ನು ಬಿಟ್ಟರೆ ಕಾರ್ತಿಕ್ 143. ಉಳಿದವ್ರು ಯಾರೂ ಕೂಡ ಅಷ್ಟು ರನ್ನೇ ತೆಗೆದಿಲ್ಲ. ಇಂಥ ತಂಡ ಇಟ್ಕೊಂಡು ನೀವು ಗೆಲ್ತೀವಿ ಅಂದರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಬಟ್ ಮ್ಯಾಜಿಕ್ ಆಗುತ್ತಾ? ಆಗ್ಬೋದು. ಬೆಂಗಳೂರು ಪಿಚ್ನಲ್ಲಿ ನೀವು ಚೇಂಜಿಂಗ್ ತಗೊಂಡ್ರೆ ಮಾತ್ರ. ಇವತ್ತು ಏನಾದರೂ ನೀವು ಫಸ್ಟ್ ಬ್ಯಾಟಿಂಗ್ಗೆ ಏನಾದರೂ ಆಡಿದರೆ ಖಂಡಿತವಾಗ್ಲೂ ನಿಮ್ಮ ಬ್ಯಾಟಿಂಗ್ ಮುಗಿದ ಮೇಲೆ ನಾವು ಸೋತ್ವಿ ಅಂತ ಒಪ್ಕೊಂಡು ಹೋಗ್ಬಿಡಿ. ಯಾಕಂದರೆ ನಿಮ್ಮ ಬೌಲಿಂಗ್ ಲೈನಪ್ಪೇ ಆಗಿದೆ. ನನಗನ್ಸಿದ ಮಟ್ಟಿಗೆ ಇವತ್ತು ಕೂಡ RCB ಅದೇ ಅನಿವಾರ ಮುಂದುವರಿಯುತ್ತೆ. ಎಸ್ ಮಂಜು, ಇನ್ನೊಂದು ನಮಗೆ ಸಮಾಧಾನಕರ ಸುದ್ದಿ ಏನು ಅಂತಂದರೆ, ರಜತ್ ಪಾಟಿದಾರ್ ಫಾರ್ಮಿಗೆ ಬಂದಿರೋದು. ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಡುಪ್ಲೆಸಿಸ್ ಕ್ಯಾಪ್ಟನ್ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ಇವರು ಇವತ್ತು ಚೆನ್ನಾಗಿ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ವಿಲ್ ಜಾಕ್ಸನ್ ನನ್ನ ಪ್ರಕಾರ ಇವತ್ತು ಆಡಿಸ್ತಾರೆ ಅಂತ ಆಡಿಸ್ಲೇಬೇಕಂದ್ರೆ ಕಳೆದ ಪಂದ್ಯದಲ್ಲಿ ತೋರಿಸಿದ್ದಾರೆ, ಅವರು ಬಿಗ್ ಹಿಟರ್ ಅಂತೇಳಿ ತೋರಿಸಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಔಟ್ ಆದರು. ಬಟ್ ಇನ್ನು ಒಂದು 2-3 ಮ್ಯಾಚ್ ಅವರಿಗೆ ಅವಕಾಶ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇವರು ಎಲ್ಲರ ಫಾರ್ಮಿಗೆ ವಾಪಸ್ ಬಂದಿರೋದ್ರಿಂದ ಬಿಗ್ ಹಿಟ್ ಇವತ್ತಿನ ದೊಡ್ಡ ಪಂದ್ಯ ಆಗ್ಬೋದು. ಅಂದರೆ ಒಂದು 220-230. ಸರ್, ಒಂಕಡೆಯಲ್ಲೂ ಹಂಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಮುಂಬೈ ಒಳ್ಳೆ ಬಿಗ್ ಸ್ಕೋರ್ನ ಅಟ್ಯಾಕ್ ಮಾಡುತ್ತೆ ಅಂತ. ಸೊ ಬೆಂಗಳೂರಿಗೂ ಮುಂಬೈಗೂ ಅಟ್ಯಾಕ್ ಮಾಡ್ಕೊಂಡ್ರೆ ಇಲ್ಲೂ ಬ್ಯಾಟಿಂಗ್ ಪಿಚ್ಚನೇ, ಅದು ಬ್ಯಾಟಿಂಗ್ ಪಿಚ್ಚನೇ. ಸೊ ಇಲ್ಲೂ ಬಿಗ್ ಸ್ಕೋರ್ ಅಂತ ಬರುವಂಥ ಸಾಧ್ಯತೆಗಳು 100% ನಿಜ ಇದೆ. ಸೊ ಯಾಕೆ ಅಂತಂದರೆ, ಇಲ್ಲಿ SRHL ನೋಡ್ಕೊಂಡ್ರೆ ಕ್ಲಾಸಿನ್ ಫಾರ್ಮಲ್ಲಿದ್ದಾರೆ, ಮಾರ್ಕ್ರಮ್ ಫಾರ್ಮಲ್ಲಿದ್ದಾರೆ,
ಸವೆರೆಡ್ಡು ಫಾರ್ಮಲ್ ಇದ್ದಾರೆ, ಅಭಿಷೇಕ್ ಶರ್ಮಾ. ಏನು ಸ್ಟಾರ್ಟಿಂಗಲ್ಲಿ 4 ಜನ ಏನು ಆಡ್ತಾರಲ್ಲ, 4-5 ಜನ ಏನು ಆಡ್ತಾರಲ್ಲ, ಬಿಗ್ ಹಿಟ್ ಫಾರ್ಮಲ್ ಇದ್ದಾರೆ. ಸೊ ಇಲ್ಲಿ ನಮ್ಮಲ್ಲಿ ಏನು ಕೊರತೆ ಅಂತಂದರೆ, ಡುಪ್ಲೆಸಿ ಈಗ ಫಾರ್ಮಲ್ ಇದ್ದಾರೆ, ಓಕೆ ಒಪ್ಕೊಳ್ಳೋಣ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅದೇ ಸರ್ ಹೇಳ್ದಂಗೆ ಕುಟ್ಟು ಅಂತ ಅಭ್ಯಾಸಗಳು ಮಾಡ್ಕೊಂಡಿದ್ದಾರೆ, ಅದನ್ನೊಂದು ಬಿಡಬೇಕು. ಸೊ 38 ಸರ್ಕಲಲ್ಲಿ ಇಬ್ರು ಹಂಗೆ ಆಗ್ಬಿಟ್ಟಿದ್ದಾರೆ, ಡುಪ್ಲೆಸಿಸ್ ಮತ್ತೆ ವಿರಾಟ್ ಕೊಹ್ಲಿ. ಹೌದು, ಸ್ಲೋ ಆಡ್ತಾ ಇದ್ದಾರೆ, ಅದೇ ನಮಗೆ ಮೈನಸ್. ಅದೇ ಅಂದ್ರೆ ಈಗ ಹೆಂಗಾಗ್ಬಿಟ್ಟು ಚೇಂಜ್ ಆಗ್ಬಿಟ್ಟಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಸರ್ ಈಗ ಗೆಲ್ಲೋದೇ ಸಾಧ್ಯನೇ ಇಲ್ಲ. 180 ಆದರೆ ಓಕೆ, ಒನ್ ಸೈಡ್ ಮ್ಯಾಚ್. ಈಗ 200 ಅದು ನೀವು 200 ದಾಟಿಸಿದ್ರೆ ಓಕೆಪ್ಪ, ಸೆಕೆಂಡ್ದವ್ರಿಗೆ ಜಾಸ್ತಿ ಚಾನ್ಸಸ್ ಇದೆ ಅಂತ ನಾವು ಮಾತಾಡ್ತೀವಿ. ಬಟ್ ಇವರು ಪವರ್ ಪ್ಲೇನಲ್ಲಿ ಒಂದು 40, ಆಮ್ಯಾಗ ಒಂದು 15ವರೆಗೂ ಒಂದು 55, ಕೊನೆಯಲ್ಲಿ ಯಾರೋ ಒಬ್ಬರು ಹೊಡಿತಾರೆ, ಅದು ನಿಯರ್ 200 ಬರುತ್ತೆ. ಇಂಥ ಬೌಲಿಂಗ್ ಲೈನಪ್ನ ಇಟ್ಕೊಂಡು ನಾವು ಅಷ್ಟೇ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ಈಗ ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡಿ ಒಂದು 200+ ಹೊಡಿತೀವಿ ಅಂತಂದರೆ, ಸರ್ ಈಗ KKR ನರೈನ ಹೊಡಿತಾನೆ ಅಂತಂದರೆ, ನಮ್ಮಲ್ಲಿ ಇದು ಇಂಟರ್ನ್ಯಾಷನಲ್ ಪ್ಲೇಯರ್ ಇದ್ದಾರೆ, ಬ್ಯಾಟರ್ ಅಂತಲೇ ಇದ್ದಾರೆ, ಅವ್ರನ್ನ ಕರ್ಕೊಂಡಿದ್ದಾರೆ ಈ ಟೀಮ್ ಇಂಡಿಯಾಗೆ. ಸೊ ಅವ್ರು ಯಾಕೆ ನಮಗೆ ನಮ್ಮ IPL ಅಲ್ಲಿ ಆಡ್ತಾ ಇಲ್ಲ? ವಿರಾಟ್ ಕೊಹ್ಲಿ ಒಂದು 60 ರನ್, ಈಗ ಒಂದು 38 ಸರ್ಕಲಲ್ಲಿ 6 ಜನ ಇಬ್ಬರಲ್ಲಿ ಹೊರಗಡೆ ಇರ್ತಾರೆ. ಪವರ್ ಪ್ಲೇಲಿ 38 ಸರ್ಕಲಲ್ಲಿ ಭಾಳ ಜನ ಇರ್ತಾರೆ. ಒಂಚೂರು ಏನಾದ್ರೂ ಫೋರ್ಸ್ ಆಗಿ ಬ್ಯಾಟಿಂಗ್ ಆಡಿದ್ರು ಅಂದರೆ ಆಟೋಮೆಟಿಕ್ಲಿ ಬೌಂಡ್ರಿ ಸಿಗುತ್ತೆ, 6 ಸಿಗುತ್ತೆ. 6 ಓವರಲ್ಲಿ 1-2 ವಿಕೆಟ್ ಹೋಗಿ ಕೊಹ್ಲಿಗೆ ಏನು ಭಯ ಆಗುತ್ತಾ, ನಾನೊಬ್ಬ ವಿಕೆಟ್ ಹೋದ್ರೆ ಯಾರು ನಿಂದ್ರಲ್ಲ ಅಂತ ಹೇಳಿ ಸ್ವಲ್ಪ ಸ್ಟ್ಯಾಂಡ್ ಮಾಡ್ತಾರೆ, ಇಲ್ಲ ಅನ್ನಲ್ಲ. ಬಟ್ ಅವರು ನಂತರ ಬಿಗ್ ಹಿಟ್ ಮಾಡಬೇಕು, ಅದು ಇಂಪಾರ್ಟೆಂಟು. ಮೊದಲು ಓಕೆ ನೀವು ವಿಕೆಟ್ಸ್ ಉಳಿಸ್ಕೊಳ್ಳಿ, ಬಟ್ 6 ಓವರ್ಸ್ 7 ಓವರ್ಸ್ ಹೋಗ್ಲಿಪ್ಪ, ಒಂದು 8 ಓವರ್ಸ್ ಆದಮೇಲೆ ಆದರೂ ಕೌಂಟರ್ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ನೀವು ಓವರಲ್ಲಿ 2 ಬೌಂಡ್ರಿ ತಗೊಳ್ಳೋದು, ಉಳಿದಿದ್ದು ಸಿಂಗಲ್ಸ್ ತಗೊಳ್ಳೋದು, ಹೀಗೆ ಮಾಡಿದರೆ 200 ದಾಟೋದೇ ಇಲ್ಲ. ನಾವೇ ಅನ್ಕೋತೀವಿ ಓಕೆ ಈಗ RCB ಗೆಲ್ಬೇಕಂದ್ರೆ ಎಷ್ಟು ಹೊಡಿಬೇಕು, 220 ಅಂತೀವಿ, ಇಲ್ಲ 240 ಅಂತೀವಿ. ಅಂಥ ಪರಿಸ್ಥಿತಿ ಇದ್ದಾಗ ನೀವು ಸ್ಟ್ರೈಕ್ ರೇಟ್ನ 80 ಅಥವಾ 130, 140 ಹಿಂಗೆ ಇಟ್ಕೊಂಡ್ರೆ ಆಗೋದೇ ಇಲ್ಲ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ RCBಲಿ ಏನಾದರೂ ಬದಲಾವಣೆ ಇದೆಯಾ ಅನ್ನೋದನ್ನ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. RCB 11 ಬಳಗ ಹೇಗಿರುತ್ತೆ, ಯಾಕಂದ್ರೆ ಹೈದರಾಬಾದ್ ಅಥವಾ SRS ಸೋಲಿಸಬೇಕು ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕು. ಅಂದ್ರೆ ಬ್ಯಾಟರ್ಸ್ ಹಿಂದೆ ಮುಂದೆ ಬರಬೇಕಾಗುತ್ತೆ. 3ನೇ ಕ್ರಮಾಂಕದಲ್ಲಿ ವಿರಾಟ್ ಬಂದ್ರೆ ಚೆನ್ನಾಗಿರುತ್ತೆ. ಪಾಟೀಲ್ರೆ, ನೀವು ಓಪನಿಂಗ್ಗೆ ಹಾಕಿದ್ದೀರಾ ವಿರಾಟ್ ಕೊಹ್ಲಿನ? ಹೌದೌದು, ಯಾಕಂದರೆ ಚೇಂಜ್ ಮಾಡಲ್ಲ ಅನ್ನೋದು ಗೊತ್ತಿದೆ. ಯಾಕಂದರೆ RCB ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಬೇಕಂದ್ರೆ ಯಾವಾಗಲೂ ಮಾಡ್ತಿದ್ರು. ವಿಲ್ ಜಾಕ್ಸ್ ಖಂಡಿತವಾಗ್ಲು ಬಂದರೆ ಖಂಡಿತವಾಗ್ಲೂ ಸ್ವಾಗತ ಮಾಡ್ತೀವಿ. ಒಳ್ಳೆ ಇದು ಡುಪ್ಲೆಸಿ ವಿಲ್ ಜಾಕ್ಸ್ ಮಾಡಲಿ, ಖಂಡಿತವಾಗ್ಲೂ ಬಿಗ್ ಹಿಟ್ ಮಾಡ್ತಾರೆ. ವಿಲ್ ಜಾಕ್ಸ್ ಹೆಂಗಿದ್ರು ಫಾಫ್ ಡುಪ್ಲೆಸಿ ಸಾಥ್ ಕೊಟ್ಟರೆ ಸಾಕು. ವಿರಾಟ್ ಕೊಹ್ಲಿ ಹೆಂಗೆ ಗೊತ್ತಾ, ಅಕಸ್ಮಾತಾಗಿ ವಿಕೆಟ್ ಹೋಯ್ತು ಅಂತಂದರೆ ಒಂದೊಳ್ಳೆ ಸಾಥ್ ಕೊಟ್ಟು ಈ ಪತ್ತೇದಾರ್ ಆಗಲಿ ಗ್ರೀನ್ ಆಗಲಿ ಇವ್ರ ಜೊತೆಗೆ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ನ ಕಟ್ಟೋಗ್ಬೋದು ಅನ್ನೋಂಥ ಆಸೆ. ರಜತ್ ಪತ್ತೇದಾರ್ ಖಂಡಿತವಾಗ್ಲೂ ಕಂಬ್ಯಾಕ್ ಆಗಿದ್ದಾರೆ. ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಬೌಂಡ್ರಿಗಳನ್ನು ಗಳಿಸಿದ್ದಾರೆ. ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿತ್ತು, ಖಂಡಿತವಾಗ್ಲೂ ಪ್ಲಸ್ ಆಗುತ್ತೆ ನಮಗೆ. ಇನ್ನು ಕ್ಯಾಮ್ರಾನ್ ಗ್ರೀನ್, ಇಲ್ಲಿ ಅವ್ರಿಗೆ ಏನು ನಮ್ಮ ಮ್ಯಾಕ್ಸಿಗೆ ಒಂದು ಸ್ವಲ್ಪ ಗಾಯ ಆಗಿರೋದ್ರಿಂದ ಕ್ಯಾಮ್ರಾನ್ ಗ್ರೀನ್ನ ತೆಗೆದುಕೊಳ್ಬೋದು. ಇಲ್ಲಾಂದ್ರೆ ಫಿನ್ ಅಲ್ಲೇನು ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಮ್ಯಾಕ್ಸ್ವೆಲ್ ಇರ್ಬೋದು. ಅವ್ರು ಅಫಿಷಿಯಲ್ ಆಗಿ ಹೇಳಿಲ್ಲ, ಬಟ್ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಯಾಕಂದರೆ ವರ್ಲ್ಡ್ ಕಪ್ ಬೇರೆ ಇದೆಯಲ್ಲ, ಬಟ್ ಅದನ್ನ ಏನು ಮಾಡ್ತಾರೋ ಗೊತ್ತಿಲ್ಲ. ಲ್ಯಾಂಬ್ರೋರ್ ಖಂಡಿತವಾಗ್ಲೂ 11 ಬಳಗದಲ್ಲಿ ಬೇಕು, ಇವ್ರನ್ನ ಇಂಪ್ಯಾಕ್ಟ್ ಆಗಿ ನೀವು ಬಳಸ್ಕೋಬೇಡಿ, ದಯವಿಟ್ಟು ಆ ತಪ್ಪನ ಮಾಡೋಕ್ಕೆ ಹೋಗ್ಬೇಡಿ. ದಿನೇಶ್ ಕಾರ್ತಿಕ್ ಖಂಡಿತವಾಗ್ಲೂ ತಂಡದ ಒಂದು ಟ್ರಂಪ್ ಕಾರ್ಡು, ಫಿನಿಷರು, ಖಂಡಿತವಾಗ್ಲೂ ಬೆಸ್ಟ್ ಪ್ಲೇಯರ್ ಈ ಸರಿ. ಆಮೇಲೆ ಟಾಪ್ ಲೇನ ಆಡಿಸ್ಬೇಕಾ ಇಲ್ಲಿ ಫರ್ಗ್ಯೂಸನ್ನ ಆಡಿಸ್ಬೇಕಾ ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಟಾಪ್ ಲೇದು ಒಂದು ಸ್ವಲ್ಪ ಬಾಲ್ ಸ್ವಿಂಗ್ ಆಗ್ತಾ ಇದೆ, ಅದೇ ಕಾರಣಕ್ಕಾಗಿ ಆಡಿಸಬಹುದು ಅಂತ ನಾನು ಅನ್ಕೋತೀನಿ. ವೈಶಾಖ್ ವಿಜಯ್ ಕುಮಾರ್ ಖಂಡಿತವಾಗ್ಲೂ ಕಂಬ್ಯಾಕ್ ಆಗಿದ್ದಾರೆ, ಬಟ್ ಸ್ವಿಂಗ್ ಆಗಬೇಕಪ್ಪ, ಕಳೆದ ಪಂದ್ಯದಲ್ಲಿ ಹೊಡಿಸ್ಕೊಂಡ್ರಲ್ಲ, ಹಂಗೆ ಹೊಡಿಸ್ಕೋಬೇಡಿ. ಆಕಾಶ್ ದೀಪ್ ಅವರು ಇರ್ತಾರೆ. ನಮ್ಮ ಸಿರಾಜನ್ನು ನಮಗೆ ಫಾರ್ಮ್ನಲ್ಲಿ ಇಲ್ಲದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ನಮಗೆ. ಬಟ್ ಹಾಗಂತ ಹೇಳಿ ಕೂರ್ಸೋದಕ್ಕೆ ಆಗಲ್ಲ. ಎಲ್ಲರೂ ಅಂತ ಇದ್ದಾರೆ ಸಿರಾಜ್ ಅವ್ರನ್ನ ಕೂರಿಸ್ಬೇಕು ಅಂತ. ನೋ, ಈಸ್ ಎ ಇಂಟರ್ನ್ಯಾಷನಲ್ ಪ್ಲೇಯರ್, ಕಂಬ್ಯಾಕ್ ಆಗ್ತಾರೆ, ಆಗಬೇಕು. ಇವತ್ತಿನ ಪಂದ್ಯದಲ್ಲಿ RCB ಆ ಒಂದು ತವರಿನ ಅಂಗಳದ ಲಾಭವನ್ನು ತಗೊಂಡು ಗೆಲ್ಲಬಹುದು. ಆ ಗೆಲುವಿಗೆ ಸಿರಾಜ್ ಅವ್ರ ಕೊಡುಗೆ ಇದ್ರೆ ಮಾತ್ರ ಸಾಧ್ಯ ಅಂತ ನಾನು ಅನ್ಕೋತೀನಿ. ಏನು RCB ಆಯಿತು, RCB ಆದ ನಂತರ ಹೈದರಾಬಾದ್ ಟೀಮ್ ಯಾವ ರೀತಿ ಆಗಿದೆ? ಯಾಕಂದರೆ ಹೈದರಾಬಾದ್ ಕೂಡ ಟೀಮ್ ಚೆನ್ನಾಗಿದೆ, ಅಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂಥೇಳಿ ಅದನ್ನು ಕೂಡ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಅದ್ಭುತವಾಗಿರುವಂಥ ಕ್ಯಾಪ್ಟನ್ಸಿ. ಹೌದೌದು, ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿದೆ ಈ ಸರಿ. ಅದರಲ್ಲೂ ಕೂಡ ವರ್ಲ್ಡ್ ಕಪ್ನ ಎಲ್ಲಿಗೆ ಬಿಟ್ಟಿದ್ರು ಅಲ್ಲಿಂದನೇ ಆ ಕ್ಯಾಪ್ಟನ್ಸಿನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಓಕೆ, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಎಂಥ ಓಪನಿಂಗ್ ಕೊಡ್ತಾ ಇದ್ದಾರೆ, ಇಬ್ಬರು ಕೂಡ ಫಾರ್ಮ್ನಲ್ಲಿದ್ದಾರೆ. ಅದಾದ ನಂತರ ಮಕ್ರಮ್ ಎಂಥ ಆಟ ಆಡ್ತಾ ಇದ್ದಾರೆ, ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಮಕ್ರಮ್ ಈ ರೀತಿಯಾದಂಥ ಒಂದು IPL ಬರುತ್ತೆ ಇವ್ರ ಕಡೆಯಿಂದ ಅಂತ. ಅದರ ನಂತರ ನಿತೀಶ್ ರೆಡ್ಡಿ ಒಬ್ಬ ಯಂಗ್ ಪ್ಲೇಯರ್ಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹೆನ್ರಿ ಕ್ಲಾಸನ್ ಇವತ್ತು ಜಾಸ್ತಿ ಇವ್ರ ಮೇಲೇ ಹೋಪ್ ಇರೋದು, ಬಟ್ ಕಳೆದ ಪಂದ್ಯದಲ್ಲಿ
ಅವರೇ ಫೇಲ್ ಮುಗಿಸ್ತಾರೆ ಆಗಿದ್ದಾರೆ. ಬೇಕಾದ್ರೆ ನೋಡಿ ನೀವು ಇವತ್ತು. ಅದರಲ್ಲೂ ಬೆಂಗಳೂರಿನಂತ ಪಿಚ್ ಸಿಕ್ಕರೆ ಸಾಕಿಂತವ್ರಿಗೆ ಎಲ್ಲ ಬೌಂಡ್ರಿಗೆ ಹೊರಗಡೆನೆ. ಮೊನ್ನೆ ಸೂರ್ಯಕುಮಾರ್ ಯಾದವ್ ಹೊಡೆದ್ರಲ್ಲ, ಎಲ್ಲ ಆಕಾಶದಲ್ಲಿ ನೋಡ್ತಾ ಇದ್ರಲ್ಲ, ಹಂಗೆ ಹೊಡಿತಾರೆ. ಇನ್ನು ಅಬ್ದುಲ್ ಸಮದ್ ಖಂಡಿತವಾಗ್ಲೂ ಆಲ್ರೌಂಡರ್ ಆಟಗಾರ. ಇನ್ನು ಶಹಬಾಜ್ ಅಹಮದ್ ಮೊದಲ 2 ಪಂದ್ಯಗಳಲ್ಲಿ ಬ್ಯಾಟಿಂಗ್ ಬೌಲಿಂಗ್ನಲ್ಲಿ 2 ಕೊಡುಗೆ ಕೊಟ್ಟಿದ್ರು, ಬಟ್ 1-2 ಪಂದ್ಯದಲ್ಲಿ ವೀಕ್ ಆಗಿದ್ದಾರೆ. ಭುವನೇಶ್ವರ್ ಕುಮಾರ್ ಕಳೆದ ಪಂದ್ಯದಲ್ಲಿ 2 ವಿಕೆಟ್ ತೊಗೊಂಡು ಕಮ್ಬ್ಯಾಕ್ ಆಗಿದ್ದಾರೆ. ಈ ಒಂದು ಸೀರೀಸಲ್ಲೇ ವಿಕೆಟ್ ಬಿದ್ದಿಲ್ಲ ಪಾಪ ಇವ್ರಿಗೆ. ಇನ್ನು ಉನ್ನದ್ ಕಟ್ಟು ಮತ್ತು ಟಿ ನಟರಾಜನ್ ಒಳ್ಳೆ ಸ್ಪೆಲ್ ಮಾಡ್ತಾ ಇದ್ದಾರೆ, ಬಟ್ ಡೆತ್ ಓವರ್ಸ್ನಲ್ಲಿ ಒಂದು ಸ್ವಲ್ಪ ಜಾಸ್ತಿ ರನ್ ಬಿಟ್ಕೊಡ್ತಾ ಇರೋದು ತಲೆನೋವು ಆಗ್ತಾ ಇದೆ. ಏನು ಬಾಲಿಂಗ್ ಅಷ್ಟು ಸದೃಢ ಅಂತ ಏನು ಅನಿಸ್ತಾ ಇಲ್ಲ ಇವ್ರದ್ದು, ಬಟ್ RCB ಹೋಲಿಸ್ಕೊಂಡ್ರೆ ಒಂದು 10% ಬೆಟರ್ ಅಂತ ಅನ್ಬೋದು ಅವ್ರೆ. ನಿಜ, ಟೀಮ್ ಓಕೆ, 2 ಟೀಮ್ ಚೆನ್ನಾಗಿದೆ. ಬಟ್ ಮತ್ತೆ ಫ್ಯಾಟ್ ಕಮಿನ್ಸ್ ಒಳ್ಳೆ ಫಾರ್ಮ್, ಅವ್ರದ್ದು ಬಾಲಿಂಗ್ ತುಂಬ ಚೆನ್ನಾಗಿದೆ. ಕಟ್ಟರ್ ಬಾಲ್ಗಳನ್ನು ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಅವರು, ಮತ್ತು ಜಾಸ್ತಿ ರನ್ ಕೊಡ್ತಾ ಇಲ್ಲ. 1-2 ವಿಕೆಟ್ ತೊಗೊಳ್ತಾನೆ ಇದ್ದಾರೆ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ. ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿದೆ, ಅದೇ ಈ ತಂಡಕ್ಕೆ ಪ್ಲಸ್ ಆಗಿದೆ. ಅದೇ ಯಾವಾಗ ವಿಕೆಟ್ ಹೋಗಿಲ್ಲ ಅಂತಂದ್ರೆ ಬ್ಯಾಟ್ ಕಮಿನ್ಸೇ ಬರ್ತಾರೆ ವಿಕೆಟ್ ತಗೊಳ್ಳೋಕೆ, ಅಂದ್ರೆ ಅವರೇ ರೆಸ್ಪಾನ್ಸ್ ತಗೊಂಡು ಬರ್ತಾರೆ, ವಿಕೆಟ್ ತಗೋತಾರೆ. ಇಲ್ಲ ಅಂತಂದ್ರೆ ರನ್ ಕೊಡೋದೇ ಇಲ್ಲ, ಕಟ್ಟರ್ ಬಾಲ್ಗಳನ್ನ ಹೊಡಿತಾರೆ. ಏನು ಗೊತ್ತಾ, ಮಧ್ಯಮದಲ್ಲಿ ಪಿಚ್ ಮಾಡೋದು, ಬಾಲ್ಗಳನ್ನ ಸ್ಲೋ ಹಾಕೋದು, ಸ್ವಿಂಗ್ ಮಾಡಿಸೋದು, ಇದನ್ನ ಮಾಡ್ತಾ ಇರೋದ್ರಿಂದ ಬ್ಯಾಟ್ಸ್ಮನ್ಗಳ ಪ್ರೆಷರ್ ಆಗ್ತಾ ಇದೆ. ಮುಂದೆ ಬಂದು ಅಥವಾ ಆಫ್ ಸ್ಟೈನಪ್ಪಲ್ಲಿ ಬ್ಯಾಟ್ ಬೀಸೋದಕ್ಕೆ ಹೋಗ್ತಾ ಇದ್ದಾರೆ, ವಿಕೆಟ್ ಕೊಡ್ತಾ ಇದ್ದಾರೆ. ಇದು ಪ್ಯಾಟ್ ಕಮಿನ್ಸ್ನ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಪ್ಯಾಟ್ ಕಮಿನ್ಸ್ ಏನು ಗೊತ್ತಾ, ಹಾರ್ದಿಕ್ ಪಾಂಡ್ಯ ಥರ ಅಲ್ಲ, ನಾನೇ ಹಾಕಬೇಕು, ಪ್ರಮುಖ ಏನು ಲಾಸ್ಟ್ ಓವರ್ ಹಾಕಬೇಕು, ಫಸ್ಟ್ ಓವರ್, ಹಿಂಗಿಲ್ಲ. ಎಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಬೌಲಿಂಗ್ ಇಳಿತಾ ಇದ್ದಾರೆ. ಮಧ್ಯಮದಲ್ಲೂ ಹಾಕ್ತಾ ಇದ್ದಾರೆ, ಡೆತ್ ಓವರ್ಸ್ನಲ್ಲೂ ಹಾಕ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಇಲ್ಲೇ ಬೇಕು ಅಂತ ಅಲ್ಲ, ಯಾವ ಆಟಗಾರ ಏನಾದರೂ ಬೌಲರ್ ಒಬ್ಬ ತುಂಬ ಚೆನ್ನಾಗಿ ಯಾರ್ಕ್ ಹಾಕ್ತಾ ಇದ್ದಾನೆ, ಆಪ್ಷನ್ ಪಾಚಿ ಕಡೆ ಯಾರ್ಕ್ ತುಂಬ ಚೆನ್ನಾಗಿ ಬೀಳ್ತಾ ಇದೆ, ಗುಡ್ ಲೆಂತಲ್ಲಿ ಬಾಲ್ ಬೀಳ್ತಾ ಇತ್ತು ಅಂದರೆ ಅವ್ರನ್ನ 4 ಓವರ್ ಕಂಟಿನ್ಯೂ ಆಡಿಸ್ತಾ ಇದ್ದಾರೆ. ಇದು ಆ ತಂಡಕ್ಕೆ ಪ್ಲಸ್ ಆಗ್ತಾ ಇರೋದು. ಮಂಜು ಅವರೀಗ ಟಾಪ್ಲಿ ಅವರಿದ್ದಾರೆ. ಸೊ ಟಾಪ್ಲಿ ಜಾಗದಲ್ಲಿ ಲಾಕಿ ಫರ್ಗ್ಯೂಸನ್ ಏನಾದರೂ ಕರೆತರ್ತೀರಾ ಹೇಗೆ ಅಂದರೆ ಅವ್ರನ್ನ ಹಾಕೋತೀರಾ ಹೇಗೆ? ಯಾಕಂದರೆ ಅವ್ರ ಕೈಯಲ್ಲೂ ಕೂಡ ಸ್ವಿಂಗ್ ಇದೆ, ಜೊತೆಗೆ ಅವ್ರು ಚೆನ್ನಾಗಿ ಆಗ್ಬೋದು. ಯಾಕಂದ್ರೆ ಪವರ್ ಪ್ಲೇಲಿ ಟಾಪ್ಲಿ ಅವ್ರು ಚೆನ್ನಾಗಿ ಮಾಡ್ತಾರೆ, ಬಟ್ ನಮಗೆ ಡೆತ್ ಅಂತ ಬಂದಾಗ ಯಾರು ಇಲ್ಲ. ಹಾಗಾಗಿ ಡೆತ್ತಲ್ಲಿ ಲಾಕಿ ಫರ್ಗ್ಯೂಸನ್ ಚೆನ್ನಾಗಿ ಆಗ್ತಾರೆ. ಸರ್ ನೀವು ಹೇಳಿದ್ರಿ ಚೇಂಜಸ್ ಬೇಕು ಅಂತ. ಸೊ ಇವತ್ತೇನಾದ್ರೂ ಬೌಲಿಂಗಲ್ಲಿ ಚೇಂಜಸ್, ಬ್ಯಾಟಿಂಗಲ್ಲಿ ಚೇಂಜಸ್ ಮಾಡಿದ್ವಿ, ಪ್ರಯೋಗ ಮಾಡಿದ್ವಿ, ಏನೂ ಯೂಸ್ ಆಗ್ತಾ ಇಲ್ಲ. ಸೊ ಏನಾದರೂ ಬೌಲಿಂಗಲ್ಲಿ ಏನಾದರೂ ಟಾಪ್ಲೆ ಬದಲಿ ಫರ್ಗ್ಯೂಸನ್ ಬಂತು ಅಂದರೆ, ಫರ್ಗ್ಯೂಸನ್ನು ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಟ್ ಕೊಡುವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿ. ಸೊ ಹಂಗಾಗ್ಬಿಟ್ಟು ಫರ್ಗ್ಯೂಸನ್ ಏನಾದರೂ ಬಂದರೆ ಅವ್ರ ಸ್ಪೀಡು, ಸ್ಪೀಡಿಗೆ ನೋಡಿ, ಈಗ ಮಯಾಂಕ್ ಯಾದವ್ನ ನೋಡ್ಕೊಂಡ್ರೆ ನಾವು ಲಕ್ನೋದಲ್ಲಿ, ಅವ್ರ ಸ್ಪೀಡಿಗೆ ಯಾರು ಬ್ಯಾಟ್ ಬೀಸೋಕ್ಕೆ ರೆಡಿನೇ ಇಲ್ಲ, ಆ ಥರ ಸ್ಪೀಡ್ ಇಟ್ಕೊಂಡಿದ್ದಾರೆ ಲಾಕಿ ಫರ್ಗ್ಯೂಸನ್. ಸೊ ಹಂಗಾಗಿ ಏನಾದ್ರೂ ಅವ್ರು ಬಂದರು ಅಂದರೆ ಪ್ಲಸ್ ಆಗುತ್ತೆ ನಮ್ಮ RCBಗೆ. ಇನ್ನೊಂದೇನು ಅಂತಂದರೆ, ವೆಲ್ ಜಾಕ್ ಫಾರ್ಮಿಗೆ ಬಂದಿದ್ದಾರೆ. ಇನ್ನೊಂದು ಚೂರು ಏನಾದ್ರೂ ಅವರು ಫೇಸಲ್ಲಿ, ಅದೇ ಸರ್ ಹೇಳ್ದಂಗೆ ಫೇಸಲ್ಲಿ ಏನಾದರೂ ಫೇಸ್ಬುಕ್ ಕಳಿಸಿ ಅವರಿಬ್ಬರು ಡುಪ್ಲೆಸಿ ಏನಾದರೂ ಲಾಕಿ ಫರ್ಗ್ಯೂಸನ್ ವೆಲ್ ಜಾಕ್ ಏನಾದರೂ ಫೇಸ್ ಆಡಿ ಒಂದು 60 ರನ್ 70 ರನ್ ಏನಾದರೂ ಪವರ್ ಪ್ಲೇಲಿ ಹೊಡ್ಕೊಂಡ್ರೆ, ವಿರಾಟ್ ಕೊಹ್ಲಿ ಒಂಡೌನ್ ಬಂದು ಅವರು ಬ್ಯಾಟಿಂಗ್ ಆಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಕಂಪ್ಲೀಟಾಗಿ ಮ್ಯಾನೇಜ್ಮೆಂಟು ಏನು ಮಾಡುತ್ತೆ ಅಂತಂದರೆ, ಇನ್ನೊಂದು ಟೀಮ್ನ ಎಕ್ಸಾಂಪಲ್ ಆಗಿ ತೊಗೋಬೇಕು ನಮ್ಮ RCB ಅವ್ರಿಗೆ. ಯಾಕಂದರೆ ಇನ್ನೊಂದು ಟೀಮ್ ಏನು ಮಾಡುತ್ತೆ, ಅವ್ರನ್ನ ಯಾವ್ಯಾವ ಪ್ಲೇಸಲ್ಲಿ ಕಳಿಸುತ್ತೆ, ಯಾರ್ಯಾರಿಗೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಸ್ಟ್ರಾಂಗ್ ಇರೋರನ್ನ ಮೇಲೆ ಎತ್ತುತ್ತೆ. ನೋಡಿ KKRನವ್ರಿಗೆ ನರೇನನ್ನು ಮೇಲೆ ಎತ್ತೋ ಕೆಪಾಸಿಟಿ ಇರುತ್ತೆ ಅಂದರೆ, ನಮ್ಮಲ್ಲಿ RCBಯಲ್ಲಿ ಯಾಕೆ ಒಳ್ಳೆ ಪ್ಲೇಯರ್ನ ಯಾಕೆ ಪುಷ್ ಮಾಡಲ್ಲ ಫೇಸ್ಗೆ ಅಂತ? ನಮ್ಮಲ್ಲಿ ಯಾರು ಡಾಗರ್ ಇದ್ದಾರೆ ನೋಡಿ, ಡಾಗರ್ ಅಂತಲ್ಲ, ಮಣಿಪುರ್ ರೋಬ್ರರ್ ಇದಾರಲ್ಲ ಸರ್, ಲೆಫ್ಟ್ ಹ್ಯಾಂಡರ್ ಮಣಿಪುರ್ ರೋಬ್ರರ್ ಫೇಸಲ್ಲೇ ಸುನಿಲ್ ನಾರಾಯಣ್ ತರ ಹೇಳ್ತಾ ಇದ್ದೀನಿ. ಹೌದೌದು, ನಾನು ಅದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ, ನಾನು ಹೇಳಿದೆ ಕಂಪೇರ್ ಮಾಡಕ್ಕೆ. ಸುನಿಲ್ ನಾರಾಯಣ್ ಏನು ಗೊತ್ತಾ, ಇದೇ ಫಸ್ಟ್ ಸೀರೀಸ್ ಅಲ್ಲ ಅವರು ಓಪನಿಂಗ್ ಬರೋದು, ತುಂಬಾ ಸೀರೀಸ್ಗಳನ್ನ ಆಡಿದ್ದಾರೆ. ಮತ್ತು ಹಳೆ IPL ನಲ್ಲೂ ಕೂಡ RCB ಜೊತೆ ಓಪನಿಂಗ್ ಸ್ಲಾಟ್ನಲ್ಲೇ ಬಂದು ನಮ್ಮನ್ನ ಬೆವರು ಇಳಿಸಿದ್ದಾರೆ, ಅಂಥದ್ದೆಲ್ಲ ಆಗಿದೆ. ಬಟ್ ನಮ್ಮಲ್ಲಿ ಅಂತ ನೋಡಿ, ಎಲ್ಲ ಇದರಲ್ಲಿ ಎಲ್ಲ ನಮ್ಮ ಟೀಮಲ್ಲೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಯಾರೂ ಇಲ್ಲ. ಈಗ ನೋಡಿ, ಯಾರು ಇಂಪ್ಯಾಕ್ಟ್ ಪ್ಲೇಯರು ಅಂತ ಹುಡುಕ್ಬೇಕು ನಾವು, ಹೋಗಿ ಯಾರು ನಡೆಸ್ತಾರೆ ಅಂತ ಇದಿದೆ ನಮಗೆ. ಒಂದು ಲೆಕ್ಕಾಚಾರದಲ್ಲಿ ಲ್ಯಾಂಬ್ರೋರ್ ಇದ್ದಾಗ ಆತ ಚೆನ್ನಾಗಿ ಆಡಿದ 11 ಬಳಗದಲ್ಲಿ, ಈಗ ಯಾರನ್ನ ಆಡಿಸ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಯಂಗ್ಸ್ಟರ್ಸ್ಗೆ ಅವಕಾಶ ಕೊಟ್ಟರು ಸಬ್ರಾವ್ಗೆ, ಬಟ್ ಅವ್ರು 2 ಪಂದ್ಯದಲ್ಲೂ ಕೂಡ ವೈಫಲ್ಯ ಹೊಂದಿದ್ದಾರೆ. ನನಗನ್ಸಿದ ಮಟ್ಟಿಗೆ ಬೇರೆ ಆಟಗಾರನ ಆಡಿಸ್ಬೇಕು. ಇಲ್ಲ ಅಂತಂದ್ರೆ ಇವತ್ತು ನಾನು ಹೇಳ್ತೀನಲ್ವಾ, ವಿರಾಟ್ ಕೊಹ್ಲಿ ಮತ್ತೆ ಡುಪ್ಲೆಸಿನೇ ಓಪನಿಂಗ್ ಬರಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಏನಾದ್ರೂ ಹೆಂಗಾಗತ್ತೆ, ವಿರಾಟ್ ಕೊಹ್ಲಿ ಬಂದ ವೇಳೆ ಓಪನಿಂಗ್ ಬಂದು ಬೇಗ ಔಟ್ ಆದ್ರೆ ಹಿಂದೆ ಇರೋರು ಯಾರು ಆಡಲ್ಲ. ಅದೇ ವಿಲ್ ಜಾಕ್ಸನ್ ಓಪನ್ ಕಳಿಸ್ಬಿಟ್ಟು 3ನೇ ಕ್ರಮಾಂಕದಲ್ಲಿ ತಡೆದ ಆಡ್ತಾರೆ, ವಿರಾಟ್ ಕೊಹ್ಲಿ ವಿಕೆಟ್ ನೋಡಿ ಆಡ್ತಾರೆ. ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆ ರೀತಿ ಯೋಚನೆ ಮಾಡಬಹುದು. ಬಟ್ ವಿರಾಟ್ ಕೊಹ್ಲಿನೇ ಒಪ್ಪಿಗೆ ಕೊಡಬೇಕು. ಬೇರೆಯವರು ಬಂದು ಅವ್ರಿಗೆ ಯಾರು ಹೇಳಲ್ಲ, ನೀವು 3ನೇ ಕ್ರಮಾಂಕ ಬನ್ನಿ ಅಂತ ಹೇಳಿ ಯಾರು ಹೇಳಲ್ಲ, ವಿರಾಟ್ ಕೊಹ್ಲಿನೇ. ಬಟ್ ಏನು ಗೊತ್ತಾ, ವಿರಾಟ್ ಕೊಹ್ಲಿಗೆ ಓಪನಿಂಗ್ ಸ್ಲಾಟ್ ನಲ್ಲಿ ನೀವು ರನ್ ಬರ್ತಾ ಇರುವಾಗ ಅವ್ರ ಸ್ಥಾನವನ್ನ ಚೇಂಜ್ ಮಾಡಿಬಿಟ್ರೆ ಅದು ಒಂದು ಪ್ರಾಬ್ಲಮೇ ಆಗುತ್ತೆ. ಅಕಸ್ಮಾತಾಗಿ ಆತ 1 ಡೌನ್ ಬಂದು ಬೇಗ ವಿಕೆಟ್ ಒಪ್ಪಿಸಿದ್ರೆ ನಾವೇ ಅಂತೀವಿ ಯಾಕೆ ಆ ಸ್ಲಾಟ್ ಬಿಟ್ರು ಅಂತ ಹೇಳಿ, ಅದು ಕೂಡ ಪ್ರಾಬ್ಲಮ್. ಓಕೆ, ಬಂತು ರನ್ ಒಳ್ಳೇದೆ, ವಿಲ್ ಜಾಕ್ಸ್ ಹೊಡೆದ್ರು, ಬಿಗ್ ಸ್ಕೋರ್ ಬಂತು, ಒಳ್ಳೇದೆ.
ವಿಲ್ ಜಾಕ್ಸ್ ಹೊಡಿದೇನೆ ಇಲ್ಲಿ ನೆಕ್ಸ್ಟ್ ಬಂದು ಕೊಹ್ಲಿನೂ ಬೇಗ ವಿಕೆಟ್ ಒಪ್ಸಿಬಿಟ್ರೆ ಅಲ್ಲಿ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಓಕೆ, ನಾವು ಸ್ಲಾಟ್ ಚೇಂಜೇ ಮಾಡೋದು ಬೇಡಪ್ಪ, ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರ್ತಾ ಇದೆಯಾ, ಓಕೆ ಅಲ್ಲೇ ಕಳ್ಸೋಣ. ಬಟ್ ನೀವು ಏನು ಗೊತ್ತಾ, 6 ಓವರಲ್ಲಿ 70 ರನ್ ಹೊಡಿಯೋಕೆ ಟ್ರೈ ಮಾಡಿ. ಇಷ್ಟು ದಿನ ಇತ್ತದು 50 ರನ್ ಹೊಡಿಯೋದು, 55 ರನ್ ಹೊಡಿಯೋದು. ಬಟ್ ಈಗೆಲ್ಲ ತಂಡನೇ ಚೇಂಜು, ಯಂಗ್ಸ್ಟರ್ಸ್ ಎಲ್ಲ ಬಂದು ಎಂಥದ್ದೇ ಬಾಲರ್, ಮಿಚೆಲ್ ಸ್ಟಾರ್ಕ್ನೂ ಬಿಡಲ್ಲ ಈಗ, ಎಲ್ಲ ಬಾಲರ್ಗಳನ್ನು ಹಿಡಿದು ಚೆಚ್ಚಿ ಬಿಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿರುವಾಗ 70-80 ಹೊಡೀರಿ. ಮಿಡ್ಲ್ ಆರ್ಡರ್ನಲ್ಲಿ ಬಂದು ಕುಟು ಆಡೋದನ್ನು ಬಿಟ್ಟು ಆರಂಭದಿಂದನೇ ಕೌಂಟರ್ ಅಟ್ಯಾಕ್ ಮಾಡಿ. ನೀವು 7-8ನೇ ಸ್ಥಾನದವರೆಗೂ ಕೂಡ ಬ್ಯಾಟಿಂಗ್ ಲೈನಪ್ ಇರುವಾಗ 20 ಓವರ್ಗಳಲ್ಲಿ ತುಂಬ ಚೆನ್ನಾಗಿ ರನ್ ಗಳಿಸ್ಬೋದು. ಇಂಥ ಬಾಲಿಂಗ್ ನಾನು ಅವಾಗಲಿಂದನೇ ಹೇಳ್ತಾ ಇದ್ದೀನಿ, ನೀವು ಬಾಲಿಂಗ್ ಲೈನಪ್ ಚೆನ್ನಾಗಿಲ್ಲದೆ ಇರುವಾಗ 230+ ಬೇಕೇ ಬೇಕು. ನೀವು ಬೆಂಗಳೂರಿನಂಥ ಪಿಚ್ನಲ್ಲಿ ಆಡ್ತಾ ಇರುವಾಗ ಖಂಡಿತವಾಗ್ಲೂ ನೀವು ಕಡಿಮೆ ಸ್ಕೋರ್ ಹೊಡೆದ್ರೆ SRH ಬಿಡೋದೇ ಇಲ್ಲ. ಅದರಲ್ಲಿ ಮಂಜು ಅವಾಗಲೇ ಹೇಳ್ತಾ ಇದ್ರು, ಮೇಲಿನ ಆರಂಭದ 4 ಘಟಾನುಘಟಿಗಳ ಫಾರ್ಮ್ನಲ್ಲಿ ಇದ್ದಾಗ ನೀವು ಹೆಂಗೆ ಒಬ್ಬರನ್ನ ತೆಗೆದ್ರು ಇನ್ನೊಬ್ರು ಗೆಲ್ಲಿಸುವಂಥವ್ರು ಇದ್ದಾರೆ, ಮತ್ತು ಒಬ್ಬರೇ ಆ ತಂಡವನ್ನು ಗೆಲ್ಲಿಸಿ ದೊಡ್ಡ ಇನ್ನಿಂಗ್ಸನ್ನು ಕಟ್ಟುವಂಥ ಆಟಗಾರರಿದ್ದಾರೆ. ಬಾಲಿಂಗ್ ಮತ್ತು ಇದ್ದಿದ್ರಲ್ಲೇ ಬೆಟರ್. ನಟರಾಜ್ ಡೆತ್ ಓವರ್ನಲ್ಲಿ ತುಂಬ ಚೆನ್ನಾಗಿ ಬಾಲಿಂಗ್ ಆಗ್ತಾರೆ, ಯಾರ್ಕರ್ ಸ್ಪೆಷಲಿಸ್ಟ್ ಆಗ್ತಾರೆ ನೋಡಿ. ಭುವಿ ನಿಮಗೆ ಆರಂಭದಲ್ಲಿ 6 ಓವರಲ್ಲಿ ರನ್ನೇ ಕೊಡಲ್ಲ, ಒಳ್ಳೆ ಸ್ವಿಂಗ್ ಮಾಡ್ತಾರೆ. ಉನ್ನದ್ ಕಟ್ ಇದ್ದಿದ್ರಲ್ಲೇ ಪರ್ಫಾರ್ಮೆನ್ಸ್ ಇದೆ, ಮಧ್ಯಮದಲ್ಲಿ ಬರ್ತಾರೆ. ಒಂದು ಪ್ಲಾನಿಂಗ್ ಇದೆ ಅವ್ರದ್ದು. ನಾವೇ ನೋಡಿದ ತಕ್ಷಣ ಪ್ಲಾನಿಂಗನ್ನು ಅನಲೈಸ್ ಮಾಡ್ಬೋದು. ನಿಮಗೆ ಪ್ಯಾಟ್ ಕಮಿನ್ಸ್ ಅಂತ ಆಟಗಾರ ಬಂದು ಕಟ್ರ್ ಬೌಲಿಂಗ್ ಹಾಕಿ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ನಮ್ಮ ಕಡೆಗೆ ಯಾರಿದ್ದಾರೆ ಹೇಳಿ? ಆಕಾಶ್ ದೀಪ್, ಸಿರಾಜು, ವಿಜಯ್ ಕುಮಾರ್, ವೈಶಾಖ್, ರಿಸ್ಟಾಪ್ಲಿ, ಯಾರನ್ನ ಎಲ್ಲಿ ಆಡಿಸ್ಬೇಕು ಅನ್ನೋ ಸಣ್ಣ ಪ್ಲಾನ್ ಕೂಡ ಇಲ್ಲ. ಡೆತ್ ಓವರ್ಸ್ನಲ್ಲಿ ಓಕೆ ಲಾಸ್ಟ್ 3 ಓವರ್ ಇದೆಯಪ್ಪ, ಯಾರಿಗೆ ಕೊಡ್ತೀವಿ? ಗೆಲ್ಬೇಕಾದ್ರೆ ಏನು ಮಾಡಬೇಕು ಹೇಳ್ಬಿಡಿ ಪಾಟೀಲ್. ಖಂಡಿತ ಬಾಲಿಂಗ್ನಲ್ಲಿ ತುಂಬ ಚೇಂಜಸ್ ಬೇಕು ನನಗೆ ಅನ್ಸಿದ ಮಟ್ಟಿಗೆ. ಇವ್ರು ಹೇಳ್ದಂಗೆ ಫರ್ಗ್ಯೂಷನ್ನ ತರಬೇಕು. ನೀವು ಅವರು ಟಾಪ್ಲೇ ಸ್ಪಿನ್ ಮಾಡ್ತಾರೆ ಅಂತ ಬೇಕಾಗಿಲ್ಲ. ವಿಜಯ್ ಕುಮಾರ್, ವೈಶಾಖ್ ಓಕೆ, ಸಿರಾಜು ಓಕೆ ಬೆಟ್ರು. ಬಟ್ ಇಲ್ಲಿ ನಮಗೀಗ ಬೆಂಗಳೂರಿನಲ್ಲಿ ಪಿಚ್ ಆಡ್ತಾ ಇರೋದ್ರಿಂದ ಒಬ್ಬ ಪ್ರಮುಖ ಸ್ಪಿನ್ನರ್ ಬೇಕು. ನಮ್ಮ ಹತ್ರ ಬಾಂಡ್ಗೆ ಅಂತ ಸ್ಪಿನ್ನರ್ ಇದ್ದಾರೆ ನಮ್ಮ ಕರ್ನಾಟಕದ. ಯಾರು ಗೆಲ್ತಾರೆ? ಇಲ್ಲ, ಖಂಡಿತವಾಗ್ಲೂ ನನಗೆ SRH ಅನಿಸುತ್ತೆ. ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ಪಿಚ್ ರಿಪೋರ್ಟ್ ಹೇಳಿಲ್ಲ ನಾನು ನಿಮಗೆ. ಪಿಚ್ ರಿಪೋರ್ಟ್ ಹೇಳ್ಬಿಡ್ತೀನಿ. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಎಲ್ರಿಗೂ ಗೊತ್ತಿದೆ. ಬಟ್ ಇವತ್ತಿನ ಪಂದ್ಯದಲ್ಲಿ ಆರಂಭದಲ್ಲಿ ಟಾಸ್ ಗೆದ್ದರೆ ಫೀಲ್ಡಿಂಗ್ ತಗೋತಾರೆ. ಬಟ್ ಮೊದಲು ಆಡುವಂತಹ ತಂಡಕ್ಕೆ ಒಂದು ಸ್ವಲ್ಪ ಸ್ಪಿನ್ನರ್ಗಳು ಅಟ್ಯಾಕ್ ಮಾಡ್ಬೋದು. ಸ್ಲೋ ಪಿಚ್ ಇದೆ, ಜಾಸ್ತಿ ರನ್ ಆಗಲ್ಲ. ಬಟ್ ಸ್ಪಿನ್ನರ್ಗಳನ್ನು ಕೌಂಟರ್ ಅಟ್ಯಾಕ್ ಮಾಡಿದರೆ 200 ದಾಟಿಸ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಖಂಡಿತವಾಗ್ಲೂ SRHನ ಈಗಿರುವಂತಹ ಮನಸ್ಥಿತಿ ನೋಡಿದರೆ ಸ್ಟ್ರಾಂಗ್ ಇರೋದ್ರಿಂದ, ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿರೋದ್ರಿಂದ, ನಮ್ಮದು ಬಾಲಿಂಗ್ ವಿಭಾಗ ವೀಕ್ ಇರೋದ್ರಿಂದ ನಾನು ಖಂಡಿತವಾಗ್ಲೂ SRH ಗೆಲ್ಲುತ್ತೆ. ನಿಮ್ಮ ಪ್ರೆಡಿಕ್ಷನ್? RCB ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರು, ಇವತ್ತು ಹೈ ವೋಲ್ಟೇಜ್ ಕದನ ಇರುತ್ತೆ. ಯಾಕೆಂದರೆ RCB ಗೆಲ್ಲಲೇಬೇಕು. ಒಂದು ವೇಳೆ RCB ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ್ದೇ ಆದಲ್ಲಿ 220 ಬೇಕೇ ಬೇಕು. ಡಿಪೆಂಡ್ ಮಾಡಬೇಕು ಅಂತಂದರೆ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಸೊ ಇವತ್ತು ಹೇಗಾದರೂ ಮಾಡಿ RCB ಗೆಲ್ಲುವಂಥ ಪ್ರಯತ್ನದಲ್ಲಿ ಇರ್ತಾರೆ. ಕಾದು ನೋಡೋಣ RCB ಕಡೆಯಿಂದ ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿಯಾಗಿ ಪ್ರದರ್ಶನ ಇರುತ್ತೆ ಅಂತೇಳಿ. ನಮಸ್ಕಾರ.